ಹಾಯ್ ಹಲೋ ಗುಡ್ ಮಾರ್ನಿಂಗ್ ಎಲ್ಲರಿಗೂ. ನಿಮ್ಮ ಚಾನಲ್ನ ಅನದರ್ ವ್ಲಾಗ್ಗೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಅಂತ ಹೇಳ್ತಾ ನಾನು ಇವತ್ತು ನನ್ನ ಡೇನ ಸ್ಟಾರ್ಟ್ ಮಾಡ್ತೀನಿ. ಎದ್ದು ಫ್ರೆಶ್ ಅಪ್ ಆಗಿ ನಾನು ಡೈಲಿ ವರ್ಕ್ ಮಾಡೋದನ್ನು ಸ್ಟಾರ್ಟ್ ಮಾಡೀನಿ. ಏನು ರುಟೀನ್ ಐತಿ ಅದು. ಇಲ್ಲಿ ಒಂದಿಷ್ಟು ದಿನ ಡೈಲಿ ನಾನು ಫ್ರೆಶ್ ಕರಿಬೇವು ಹರ್ಕೊಂಡು ಹೋಗ್ತೀನಿ ಇಲ್ಲಿಂದ. ಇದು ಕರಿಬೇವಿನ ಗಿಡ ನೋಡ್ರಿ 2. ಡೈಲಿ ಅಡುಗೆಗೆ ಫ್ರೆಶ್ ಕರಿಬೇವನ್ನೇ ಹಾಕೋದು ನಾವು. ಗಿಡ ಇಲ್ಲೇ ಐತಿ ನಮ್ಮ ಮನೆ ಹತ್ರನೇ. ಇಷ್ಟು ಹರ್ಕೊಂಡಿನಿ. ಇಷ್ಟು ಇನಫ್ ನಮಗೆ ಒನ್ ಡೇಕ್ಕೆ. ಮತ್ತು ಬೇಕಂದ್ರೆ ಫ್ರೆಶ್ ಆಗಿ ಅಲ್ಲೇ ಒಂದು ಐತೆ ನೋಡ್ರಿ, ಅಲ್ಲೇ ನಿಯರ್ ಇರೋದನ್ನ ಹರ್ಕೊತೀವಿ. ಗೈಸ್, ನಾನೀಗ ಪ್ರೋಟೀನ್ ಕುಡಿಬೇಕಂತ ಅಂದ್ಕೊಂಡಿನಿ. ನಿನ್ನೆ ನಮ್ಮ ತಮ್ಮ ಹೊಸ ಪ್ರೋಟೀನ್ ಪೌಡ್ರ್ ಆರ್ಡ್ರ್ ಮಾಡ್ಯಾನ, ವೇ ಪ್ರೋಟೀನ್ ಅಂತಂದು. ನಮ್ಮ ಮಮ್ಮಿ ನಮ್ಮ ಅಪ್ಪಾಜಿ ಹೆಲ್ತಿಗೋಸ್ಕರ ಎಲ್ಲರೂ ಅದು ಇದು ನಮ್ಮಣ್ಣ ನಮ್ಮ ತಮ್ಮ ಅದು ಇದು ಆರ್ಡ್ರ್ ಮಾಡ್ತಿರ್ತಾರೆ. ನಮ್ಮಣ್ಣ ನಮ್ಮ ತಮ್ಮ ಇಬ್ಬರು ಇದೇ ಕುಡಿತಾರಂತ್ರಿ ಅವರು. ವೇ ಪ್ರೋಟೀನ್ ಅಂತ ಐತಿದು. ಇದು ಒಂದು ಸ್ವಲ್ಪ ಹಾಲಿನ ಪೌಡ್ರ್ ಗತ್ತೆ ಐತಿದು. ಆದ್ರೆ ಸೇಮ್ ನಾವು ಸಣ್ಣರಿದ್ದಾಗ ಏನು ಹಾಲಿನ ಪೌಡ್ರ್ ಟೇಸ್ಟ್ ಮಾಡ್ತಿದ್ದೋ ಹಂಗೆ ಐತಿ. ಇದು ಸ್ವೀಟ್ ಇಲ್ಲ ಅಷ್ಟೇ. ಮೊದಲು ನಾವು ಇದು ಡಿ ಪ್ರೋಟೀನ್ ಅಂತ ಕುಡಿತಿದ್ವಿ ನಮ್ಮ ಮನೆಯಾಗೆಲ್ಲರೂ. ಇದು ಡಾಕ್ಟ್ರು ಪ್ರಿಸ್ಕ್ರೈಬ್ ಮಾಡಿದ್ರು ನಮ್ಮ ಅಪ್ಪಾಜಿಗೆ ನಮ್ಮ ಮಮ್ಮಿಗೆ. ಬಟ್ ಇದು ಚಾಕ್ಲೇಟ್ ಫ್ಲೇವರ್ ಐತಿ. ಹಾಲಿನಾಗ ಹಾಕ್ಕೊಂಡು ಕುಡಿದ್ರೆ ಭಾರಿ ಟೇಸ್ಟ್ ಕೊಡ್ತಿತ್ತು, ಹಾಗಾಗಿ ನಾನು ಕುಡಿತಿದ್ದೆ. ಅದು ಡಾಕ್ಟ್ರು ಪ್ರಿಸ್ಕ್ರಿಪ್ಷನ್ ಆಗಿಂದನೂ ಕಂಟಿನ್ಯೂ ಮಾಡಿದ್ವಿ. ನಮ್ಮಣ್ಣ ನಮ್ಮ ತಮ್ಮ ಇದನ್ನು ಪ್ರಿಸ್ಕ್ರೈಬ್ ಹೇಳಿದರು, ನಮಗೆ ಸಜೆಸ್ಟ್ ಮಾಡಿದರು. ಸೊ ಇದು ಚಲೋ ಇರ್ತೈತೆ ಅಂತ. ಅವರು ಜಿಮ್ಮಿಗೆ ಹೋಗ್ತಾರಲ್ಲ, ಇದಕ್ಕಿಂತ ಸ್ವಲ್ಪ ಜಾಸ್ತಿ ಪ್ರೋಟೀನ್ ಕಂಟೆಂಟ್ ಇರೋದನ್ನು ಕುಡಿತಾರೆ ಅವರು. ನಾವು ಅದಕ್ಕೆ ನಮಗೂ ಸ್ವಲ್ಪ ಲೋ ಪ್ರೋಟೀನ್ ಕಂಟೆಂಟ್ ಇರೋದನ್ನು ಆರ್ಡ್ರ್ ಮಾಡ್ಯಾರ. ಇದನ್ನು ಹಾಲೊಳಗೆ ಹಾಕ್ಕೊಂಡು ಕುಡಿತಿದ್ವಿ. ಈಗ ಇದನ್ನು ನೀರೊಳಗೆ ಹಾಕ್ಕೊಂಡು ಕುಡಿಬೇಕಂತ. ಅದು ತಣ್ಣೀರು ಅಂದನಲ್ಲ, ಏನು ವಾರ್ಮ್ ವಾಟರ್, ತಣ್ಣೀರು ನಾರ್ಮಲ್ ವಾರ್ಮ್ ವಾಟರ್, ಏನು ರೂಮ್ ಟೆಂಪ್ರೇಚರ್ ಒಳಗೆ ನೀರು ಇರುತ್ತೆ ಅದ್ರೊಳಗೆ ಕುಡೀರಿ ಅಂತ ಹೇಳೋಣ. ಹಾಟ್ ವಾಟರು ಹಾಲೊಳಗೆಲ್ಲ ಬ್ಯಾಡ ಅಂತ ಹೇಳೋಣ. ಇದು ಆ್ಯಕ್ಚುಲಿ ಕುಡಿಯೋಕೆ ಇಷ್ಟ ಆಗ್ತಿತ್ತು, ಟೇಸ್ಟು ಐತಿ. ಇದು ಮಿಲ್ಕ್ ಪೌಡ್ರ್ ಥರನೇ ಐತಿ. ಮೇ ಬಿ ಹಾಲಂತ ಹಸಿ ಹಾಲು ಥರ ಅನ್ನಿಸ್ತೈತಿ ಅನಿಸುತ್ತೆ. ನಾನು ಇನ್ನೂ ಒಂದ್ಸಲಿನೂ ಕುಡ್ದಿಲ್ಲ. ಟೇಸ್ಟ್ ಇದ್ದರೆ ಚಲೋ ಇರ್ತೈತಿ. ಮೇ ಬಿ ವೇ ಪ್ರೋಟೀನ್ ಅಂದರೆ ಮೇ ಬಿ ಮೊಸರೊಳಗೆ ಸ್ವಲ್ಪ ನೀರು ಥರ ಏನು ನಿಂತಿರ್ತೈತಿ, ಅದಕ್ಕೆ ನಮ್ಮಣ್ಣ ಅದನ್ನ ನಂಗೆ ತಿನ್ನೋಕೆ ಇಷ್ಟ ಆಗ್ತಿರ್ಲಿಲ್ಲ, ಚಲ್ತಿದ್ವಿ. ಅದರೊಳಗೆ ವೇ ಪ್ರೋಟೀನ್ ಇರ್ತೈತಿ, ಚಲ್ಬೇಡ್ರಿ ಅಂತ ಹೇಳ್ತಿದ್ದ. ಮೇ ಬಿ ಏನು ಅದ್ರದ್ದು ಎಕ್ಸ್ಟ್ರಾಕ್ಟ್ ಏನೋ ಗೊತ್ತಿಲ್ಲ. ಬಟ್ ಸ್ವಲ್ಪ ನೋಡೋಕೆ ಹಾಲಿನ ಪೌಡ್ರ್ ಗತ್ತೇ ಐತಿದ್ದು. ಹೆಲ್ತ್ಗೋಸ್ಕರ ನೋಡ್ರಿ ಏನೆಲ್ಲ ಇದು ಪ್ರಯತ್ನ ಮಾಡಬೇಕು. ಹೆಲ್ತ್ ವೆಲ್ತ್ ಅಂತಾರೆ. ಸೊ ಎಲ್ಲರೂ ಹೆಲ್ದಿಯಾಗಿರೋಕ್ಕೆ ಟ್ರೈ ಮಾಡೋಣ. ಇಲ್ಲಿ ನಮ್ಮ ಅಪ್ಪಾಜಿ ಹೆಲ್ತಿಗೋಸ್ಕರ ಇವು ವೆರೈಟಿ ಸೀಡ್ಸ್ ತರಿಸ್ಯಾರಿದ್ದು. ಸೀಡ್ಸ್ ಎಲ್ಲ ಇದ್ದಿದ್ರೆ ಇವು ಯಾವಾಗೋ ಖಾಲಿ ಆಗಿರ್ತಿದ್ವು. ಬಟ್ ಇದ್ರೊಳಗೆ ಚಿಯಾ ಸೀಡ್ಸೂ ಅದಾವೆ, ಸಣ್ಣ ಸಣ್ಣ ಚಿಯಾ ಸೀಡ್ಸ್ ಇರೋದ್ರಿಂದ ಏನೈತಿ, ಅವನ್ನ ಡ್ರೈ ಆಗಿ ತಿನ್ನೋಕೆ ಆಗಂಗಿಲ್ಲ. ನೀರಾಗ ಹಾಕಿದ್ರೆ ಇವು ಉಳ್ದಿದ್ದು ಪಂಪ್ಕಿನ್ ಸೀಡ್ಸು, ಸನ್ಫ್ಲವರ್ ಸೀಡ್ಸು ಮತ್ತು ಇವು ಫ್ಲ್ಯಾಕ್ ಸೀಡ್ಸ್ ಎಲ್ಲ ಏನಾಗ್ತಾವೋ ಗೊತ್ತಿಲ್ಲ. ನೀರಾಗ ಹಾಕಿಂದ ಟೇಸ್ಟ್ ಹಾಕೋ ಇಲ್ಲ. ಅದಕ್ಕೆ ಒಂದ್ಸಲ ನೀರಾಗ ಹಾಕಿಲ್ಲ ನಾನು. ಸ್ವಲ್ಪ ಬೇರೆ ಬೇರೆ ಇದ್ದಿದ್ರೆ ಚಲೋ ಅನ್ನಿಸ್ತಿತ್ತು. ನೀವೇನಾರ ಈ ಥರ ಮಿಕ್ಸ್ ಸೀಡ್ಸ್ ಬಳಸ್ತಿದ್ರ ಹೆಂಗೆ ಯೂಸ್ ಮಾಡ್ತೀರಿ ಹೇಳ್ರಿ ನನಗೊಂದಿಷ್ಟು. ನನಗೆ ಸನ್ಫ್ಲವರ್ ಸೀಡ್ಸು, ಪಂಪ್ಕಿನ್ ಸೀಡ್ಸ್ ಅಂದರೆ ಭಾಳ ಇಷ್ಟ. ಅವನ್ನಷ್ಟೇ ಆರಿಸ್ಕೊಂಡು ತಿಂತಿರ್ತೀನಿ. ಬಟ್ ಚಿಯಾ ಸೀಡ್ಸ್ ಹಂಗೆ ಕನ್ಸ್ಯೂಮ್ ಮಾಡಬಾರ್ದು ಅಂತ ಹೇಳ್ತಾರೆ. ಅದು ಗಂಟ್ಲು ಒಳಗೆಲ್ಲ ಸಿಕ್ಕಣ್ಣಂದ್ರೆ ಅಲ್ಲೇ ಜರ್ಮಿನೇಟ್ ಆಗಿ ಒಂದೊಂದು ಸಲ ಆಪ್ರೇಷನ್ ಮಾಡೋ ಸಿಚುವೇಶನ್ ಬರುತ್ತೆ ಅಂತ ಹೇಳಿರ್ತಾರೆ. ನಾವು ಹಿಂದೊಂದು ಪ್ಯಾಕ್ ತರಿಸಿದ್ರ ಮೇಲೆ ಮೆನ್ಷನ್ನು ಮಾಡಿದ್ರು ಅವರು, ಡೋಂಟ್ ಕನ್ಸ್ಯೂಮ್ ಡ್ರೈ ಅಂತ. ನಾನು ಹಿಂದೆ ಒಂದು ಶಾರ್ಟ್ ವಿಡಿಯೋ ಮಾಡಿ ಹಾಕಿದ್ನಲ್ರಿ, ಆಮ್ಲ ಜ್ಯೂಸು. ಅದು ನ್ಯಾಚುರಲ್ ಆಗಿ ನಿಮಗೆ ಫ್ರೆಶ್ ಆಗಿ ಅವೈಲೇಬಲ್ ಇತ್ತಂದ್ರೆ ಅದನ್ನೇ ಕುಡಿಬೋದು. ಇರಲಿಲ್ಲ ಅಂದ್ರೆ ಈ ಥರ ನಮ್ಮ ಅಣ್ಣ ಇದು ಆಮ್ಲ ಪೌಡ್ರ್ ಆರ್ಡ್ರ್ ಮಾಡಿದ್ದ. ಬಟ್ ಇದು ನಾನು ನ್ಯಾಚುರಲ್ ಆಗಿ ಏನು ಫ್ರೆಶ್ ಆಮ್ಲ ಇದರಿಂದ ಮಾಡಿದ್ದೆ, ಅಷ್ಟು ಟೇಸ್ಟ್ ಕೊಡಂಗಿಲ್ಲ. ಇದು ಸ್ವಲ್ಪ ಕಮ್ಮಿ ಟೇಸ್ಟ್ ಬರ್ತೈತಿ. ಬಟ್ ಏನು ಮಾಡೋದು, ಅವು ನಮ್ಮ ಸೈಡ್ ಅಷ್ಟೊಂದು ಅವೈಲೇಬಲ್ ಇಲ್ಲ. ಇದು ಬೆಟ್ಟದ ನೆಲ್ಲಿಕಾಯಿ
ಹಾಗಾಗಿ ಪೌಡ್ರ್ ತರಿಸಿವಿ. ಇದು ಟೇಸ್ಟ್ ಇರ್ಲಾರ್ದಕ್ಕೆ ಹಾಗೆ ಉಳಿದ್ಬಿಟ್ಟೈತಿ. ಇದು ಭಾಳ ದಿನ ಆಯ್ತು ಆರ್ಡ್ರ್ ಮಾಡಿ. ಇದು ಬಿ ಪಿಗೆ, ಶುಗರ್ಗೆ ಮತ್ತು ಡೈಜೆಷನ್ನಿಗೆ ಎಲ್ಲದಕ್ಕೂ ಹೆಲ್ಪ್ ಆಗುತ್ತೆ ರೀ. ನೆಲ್ಲಿಕಾಯಿ ಸಿಕ್ನಂದ್ರೆ ಬಿಡಬೇಡ್ರಿ, ತೊಗೊಂಡು ತಿನ್ನಿರಿ. ನೋಡ್ರಿ ಇಲ್ಲಿ ರಿಚ್ ಇನ್ ವಿಟಮಿನ್ಸ್, ಮಿನರಲ್ಸ್, ಆ್ಯಂಟಿ ಆಕ್ಸಿಡೆಂಟ್ಸ್ ಆ್ಯಂಡ್ ಫೈಬರ್. ಮತ್ತು ಡೈಜೆಷನ್ನಿಗಂತೂ ಭಾಳ ಹೆಲ್ಪ್ ಆಗ್ತೈತಿ ಇದು. ಇಷ್ಟೆಲ್ಲ ಕಂಟೆಂಟ್ಸ್ ಅದಾವಂತ ಇದ್ರೊಳಗೆ. ಆಮೇಲೆ ಇಲ್ಲಿ ಫ್ರೆಶ್ ಜಾಮೂನ್ ಅದಾವು. ಬಟ್ ಏನು ಮಾಡೋದು, ಇವು ಸೀಸ್ನಲ್ ಫ್ರೂಟ್ ಆಗಿರೋದ್ರಿಂದ ಯಾವಾಗಾರ ಒಂದು ಸಲ ಸಿಗ್ತಾವೆ ಬೇಸಿಗೆಗಷ್ಟ. ಬಟ್ ಶುಗರಿಗಿದು ಭಾಳ ಚಲೋ ಅಂತ ಹೇಳಿ ವರ್ಷ ಪೂರ್ತಿ ತೊಗೋಬೇಕಂತೇಳಿ ಇದ್ರ ಬೀಜ ನೋಡ್ರಿ, ನೇರಳೆ ಹಣ್ಣಿನ ಬೀಜ ತಿನ್ಬೇಕು. ಅದಕ್ಕೆ ಅವು ವರ್ಷ ಪೂರ್ತಿ ಅವೈಲೇಬಲ್ ಇರಲ್ಲ ಅಂತ ಹೇಳಿ ಜಾಮೂನ್ ಸೀಡ್ ಪೌಡ್ರ್ ಆರ್ಡ್ರ್ ಮಾಡಿದ್ದೆ ನಮ್ಮಣ್ಣ. ಇದು ನಾವ್ಯಾರು ತೊಗೊಳಂಗಿಲ್ಲ, ನಮ್ಮ ಅಪ್ಪಾಜಿ ಅಷ್ಟು ತೊಗೊತಿದ್ರೆ. ಆಲ್ಮೋಸ್ಟ್ ಈ ಥರ ಏನಾಗಿರ್ತಾವೆ ರೀ, ಇವು ಫ್ರೆಶ್ ಫ್ರೂಟ್ನಷ್ಟು ಟೇಸ್ಟ್ ಇರೋಂಗಿಲ್ಲ. ನಾವು ಇವನ್ ಫ್ರೂಟ್ ತಿನ್ನೋಕೆ ಬೇಸರ ಮಾಡ್ಕೊತೀವಿ, ಅಂಥದ್ರಾಗಿಂಥವು ತಿನ್ನೋದು ಕುಡಿಯೋದು ಭಾಳ ಕಷ್ಟ. ನಮ್ಮ ಅಪ್ಪಾಜಿ ಒಂದು ಸ್ವಲ್ಪ ದಿನ ತೊಗೊಂಡ್ರು ಮತ್ತು ಹಾಗೆ ಉಳ್ಸಾರ ನೋಡ್ರಿ. ಹೆಲ್ಪ್ಸ್ ಮೇಂಟೈನ್ ಶುಗರ್ ಲೆವೆಲ್. ಬಟ್ ಈಗ ಒಂದು ಸ್ವಲ್ಪ ಎಲ್ಲ ಹೇಳಬೇಕು. ಪಾಪ ಅವ್ರು ನಮಗೋಸ್ಕರ ಇಷ್ಟೆಲ್ಲ ತರಿಸ್ತಾರೆ, ಆರ್ಡ್ರ್ ಮಾಡ್ತಾರೆ. ನಾವು ನೋಡಿದರೆ ಯಾವುದನ್ನು ಕಂಪ್ಲೀಟ್ ಮಾಡೋಂಗೇ ಇಲ್ಲ. ಇದೊಂದು ಅಷ್ಟೇ ಆಲ್ಮೋಸ್ಟ್ ಅದು ಖಾಲಿ ಮಾಡ್ತಾನೆ ಇರ್ತೀವಿ, ಬಿಕಾಸ್ ಇಟ್ ಈಸ್ ಟೇಸ್ಟಿ. ಹಂಗಂತ ಹೇಳಿದ್ದು ಶುಗರ್ ಕಂಟೆಂಟ್ ಇತ್ತು ಅನ್ನಂಗಿಲ್ಲ. ಇದು ಆ್ಯಕ್ಚುಲಿ ಶುಗರ್ಲೆಸ್ಸೇ ಐತಿ. ಫಾರ್ ಡಯಾಬಿಟೀಸ್ ಪೇಷಂಟ್ಸ್ ಅಂತಲೇ ಐತಿ ಇದ್ರ ಮೇಲೆ. ಲೈಕ್ ನೋಡ್ರಿ, ಫಾರ್ ಡಯಾಬಿಟೀಸ್ ಪೇಷಂಟ್ಸ್, ಫಾರ್ ಡಯಾಬಿಟೀಸ್ ಅಂತ ಐತಿ. ಅಂದರೂ ಕೂಡ ಇದು ನೋ ಶುಗರ್ ಅಂತ ಐತಿ. ಬಟ್ ಅಂದರೂ ಇದು ಸ್ವಲ್ಪ ಸ್ವೀಟಾಗಿ ಟೇಸ್ಟಿಯಾಗಿ ಹಾಕಿತ್ತು. ಹಾಗಾಗಿ ಇದ್ರದ್ದು ಎಷ್ಟೋ ಬಾಕ್ಸ್ ಖಾಲಿ ಮಾಡಿವಿ ಡಬ್ಬಿನ. ಈಗ ಎಷ್ಟು ಮೇ ಬಿ ಇದು ಒಂದು ಅರೌಂಡ್ 2 kg ಆಯಿತು. ಎಷ್ಟು ಆಯ್ತು ರೀ ನೆಟ್ ವೆಯ್ಟ್? ನೆಟ್ ವೆಯ್ಟ್ 1 kg ಐತಿದ್ದು. ಯಾವಾಗ ಖಾಲಿ ಮಾಡ್ತೀವೋ ಗೊತ್ತಿಲ್ಲ. ಟೇಸ್ಟ್ ಇಲ್ಲ ಅಂತ ನಾನು ಅಂದ್ಕೊಂಡೀನಿ. ಒಂದು ಸಲ ಟ್ರೈ ಮಾಡಿ ನಿಮಗೆ ರಿವ್ಯೂ ಕೊಡ್ತೀನಿ. ಹಣ್ಣಿಲ್ದಾಗ ಆ ಥರ ಪುಡಿ ತೊಗೊತೀವಿ. ಬಟ್ ಹಣ್ಣುಗಳಿದ್ದಾಗ ಈ ಥರ ಎಷ್ಟು ದಿನ ಆಯ್ತಿದ್ದು ನಮ್ಮ ಮಮ್ಮಿಗೆ ಸನ್ಮಾನ ಮಾಡಿದಾಗ ಕೊಟ್ಟಿದ್ರು, ಹಂಗೆ ಇಟ್ಟಿವಿ. ಇವನ್ನ ಬಾಡಿಸ್ಬಿಡ್ತೀವಿ, ತಿನ್ನಂಗಿಲ್ಲ. ಹಣ್ಣುಗಳೇನು ಇಲ್ದಾಗ ತಿನ್ಬೇಕು ಅನ್ನಿಸ್ತೈತಿ. ಫ್ರೆಶ್ಶಾಗಿ ಅವೈಲೇಬಲ್ ಇದ್ದಾಗ ತಿನ್ನಂಗಿಲ್ಲ. ಇದನ್ನು ನೋಡ್ರಿ, ಪ್ರೋಟೀನ್ ಶೇಕರ್ ಆರ್ಡ್ರ್ ಮಾಡಿದ್ದ. ಈ ಬಾಟಲ್ ಒಳಗೆ ಒಂದು ತಂತಿ ಥರ ಇತ್ತು. ಅದನ್ನು ಎಲ್ಲ ಹೋಗೈತ್ರಿ. ಅದು ಮೇ ಬಿ ಏನು ನೆಸೆಸಿಟಿ ಇದ್ದಿಲ್ಲ ಅನ್ಸುತ್ತಾ. ತಂತಿ ಇರ್ಬೇಕಂತ ನೋಡ್ರಿ. ಅದು ತಂತಿ ನೆಸೆಸಿಟಿ ಇಲ್ಲ ಅನ್ಲಿಲ್ಲ. ಇದು ಏನದು, ಅದು ಬಾಟಲೇ ಅವಶ್ಯಕತೆ ಇದ್ದಿಲ್ಲ ಅನ್ಸುತ್ತೆ. ಸ್ಪೂನಿಂದ ಕೈ ಆಡಿಸಿ ಕುಡಿಬೋದಲ್ರಿ. ಅಂದರೆ ನಾವು ಔಟ್ಸೈಡ್ ಎಲ್ಲಾರ ಹೋಗ್ತೀವಲ್ಲ, ಆವಾಗ ಅದನ್ನು ಕಟ್ಕೊಂಡು ಹೋಗಬೇಕು ಅಂತ ಹೇಳಿ ಹಂಗೆ ಆರ್ಡ್ರ್ ಮಾಡಿರ್ಬೇಕು. ನಾವು ಡ್ಯೂಟಿಗೆ ಹೋದಾಗ ಒಯ್ಲಿ ಅಂತಂದು. ನಾವು ಮನೆಯಾಗ ಕುಡಿದು ಹೋದ್ರೆ ಸ್ಪೂನ್ ಇದ್ರೆ ಸಾಕು. ಬಟ್ ನಾವು ರಿಟರ್ನ್ ಮಾಡೋಕ್ಕೆ ಹೋಗಿಲ್ಲ. ಪಾಪ ಆರ್ಡ್ರ್ ಮಾಡ್ಯಾನ, ಇಲ್ಲ ಅತ್ತ ಬಂದಾಗಾರ ತೊಗೊಂಡು ಹೋಗಲಿ ಅಂತಂದು ಹಂಗೆ ಇಟ್ಕೊಂಡು. ನಮ್ಮ ಮಮ್ಮಿ ಮಾರ್ನಿಂಗ್ ಎದ್ದು ದಿನ ಗ್ಯಾಸ್ ಸ್ಟವ್ ತೊಳಿತಾರೆ ರೀ. ತೊಳೆದು ಒಲೆ ಇದ್ರೆ ಒಲೆ ತೊಳಿತಾರೆ. ಬಟ್ ನಾವು ಯೂಸ್ ಮಾಡೋಂಗಿಲ್ಲ. ತೊಳೆದು ಇಷ್ಟೆಲ್ಲ ಅಡುಗೆ ಮಾಡೋ ಏರಿಯಾ ಏನಿರುತ್ತೆ ಅದನ್ನ ಪ್ರತಿದಿನ ತೊಳ್ಕೊಂಡು ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಯಾರ ನೋಡ್ರಿ. ಇವತ್ತು ನಮ್ಮ ಮನ್ಯಾಗ ಏನಮ್ಮ, ರೊಟ್ಟಿ, ಬದ್ನಿಕಾಯಿ ಪಲ್ಯ, ನೆಲ್ಲಿಕಾಯಿ ಚಟ್ನಿ, ಎಣ್ಣೆಗಾಯಿ, ನೆಲ್ಲಿಕಾಯಿ ಚಟ್ನಿ ಅನ್ನಕ್ಕೆ ನೆಲ್ಲಿಕಾಯಿ ಜ್ಯೂಸ್ ಮಾಡಿ ಕುಡಿದ್ವಲ್ಲ. ಅದು ನಿನ್ನೆ ಮಾಡೋದು ಪ್ಲ್ಯಾನ್ ತಪ್ಪಿ ಇವತ್ತು ಮಾಡಕತ್ತೆ. ಏನು ನಿನ್ನೆ ನೈಟ್ ಒಂದು ಮಿಕ್ಸಿಗೆ ಹಾಕಿಟ್ಟಿದ್ದೆ ಶೇಂಗಾಪುಡಿ. ಇವತ್ತು ಇದು ಎಷ್ಟು ವರ್ಷದ ಹಳೇದೇನು ನೋಡ್ರಿ. ನಮ್ಮ ಇಡ್ಗಿ ತೆಗೆದು ನಮ್ಮ ಅಜ್ಜ ಅಮ್ಮನ ಕಾಲದ ಇಡ್ಗಿ ಯೂಸ್ ಮಾಡಕತ್ತೀವಿ. ನಮ್ಮ ಇಡ್ಗಿ ಈ ಥರ ಇಲ್ಲ, ಅದು ಫೋಲ್ಡೇಬಲ್ ಐತಿ. ಯೂಶ್ವಲಿ ಎಲ್ಲರೂ ಚಾಕುಲೇ ಕಟ್ ಮಾಡ್ತಾರೆ. ಬಟ್ ಇಡ್ಗಿ ಒಳಗೆ ಕಟ್ ಮಾಡೋದು ಇನ್ನೂ ಮೋರ್ ಕಂಫರ್ಟ್. ನನಗೂ ಹಾಗೆ ಅನ್ನಿಸ್ತೈತಿ. ಬಟ್ ನಾನು ಚಾಕುಲೇ ಕಟ್ ಮಾಡ್ತೀನಿ. ನಮ್ಮ ಮಮ್ಮಿ ಇಡ್ಗಿಯಿಂದ ಕಟ್ ಮಾಡ್ತಾರೆ. ನಾನು ಫ್ರೆಶ್ ಅಪ್ ಆಗಿ ನಮ್ಮ ಮಮ್ಮಿ ಎಣ್ಣೆಗಾಯಿ, ಬದನೆಕಾಯಿ, ರೊಟ್ಟಿ ಎಲ್ಲ ಮಾಡಿರ್ತಾರೆ ರೀ. ಫ್ರೆಶ್ಶಾಗಿ ಬಿಸಿ ಬಿಸಿ ತಿನ್ನನ್ರಿ. ಏನು
ಕಾಳು ಮನೆಗೆ ಇರ್ತೀವಲ್ಲ ಕಾಳು ತಿಂತೀವಿ. ಅವ್ರ ಪಿಜ್ಜಾಗೆ ಸಾಕಷ್ಟು ಸಿಗಂಗಿಲ್ಲ. ಅವರು ನಮ್ಮಣ್ಣ ನಮ್ಮ ತಮ್ಮ ಹಾಸ್ಟೆಲ್ ಒಳಗೆ ಪಿ ಜಿ ಒಳಗೆ ಇರ್ತಾರಲ್ರಿ, ಅವ್ರಿಗೆ ಊಟ ಸರಿ ಇರಲ್ಲ, ಅದಕ್ಕೆ ಹೈ ಪ್ರೋಟೀನ್ ಕಂಟೆಂಟ್ ಇರೋದು ಪ್ರೋಟೀನ್ ಪೌಡ್ರ್ ಆರ್ಡ್ರ್ ಮಾಡ್ಕೊಂಡಾರಂತ. ನಾವು ಹೆಂಗೂ ಮನ್ಯಾಗ ಕಾಳು ಕಡಿ ಎಲ್ಲ ವೆರೈಟೀಸ್ ತರಕಾರಿ ಎಲ್ಲ ತಿಂತೀವಲ್ಲ, ಹಾಗಾಗಿ ನಮಗೆ ಸ್ವಲ್ಪ ಲೋ ಪ್ರೋಟೀನ್ ಕಂಟೆಂಟ್ ಇರೋದು ಆರ್ಡ್ರ್ ಮಾಡ್ಯಾನಂತ ಪ್ರೋಟೀನ್ನ. ಇದು ಮಜಲ್ ಬ್ಲೇಸ್ ಕಂಪ್ನಿದಿರ್ಬೋದು ಮೇ ಬಿ, ಅದು ಪ್ರೋಟೀನ್ ಶೇಕರ್ನು ಮಜಲ್ ಬ್ಲೇಸ್ದೇನೋ ಐತಿ, ಸೇಮ್ ಹೌದು. ಐ ಥಿಂಕ್ ಅದು ಫಾರಿನ್ ಪ್ರಾಡಕ್ಟ್ ಇದ್ದಿರ್ಬೋದು. ಆಮೇಲೆ ನಾವು ಡಿ ಪ್ರೋಟೀನ್ ಏನು ತೋರಿಸಿದೆ ಆಗಲೇ, ಅದು ಕೂಡ ಮೇ ಬಿ ನೋಡಿರಿ, ಬ್ರಿಟಿಷ್ ಬಯೋಲಾಜಿಕಲ್ಸ್ ಅಂತ ಐತಿದ್ದು ಫಾರಿನ್ದೇ ಅನ್ಸುತ್ತಾ. ನಮ್ಮ ಇಂಡಿಯಾ ಒಳಗೂ ಅಗ್ರಿ ಪ್ರಾಡಕ್ಟ್ಸಿಗೆ ಏನು ಕಮ್ಮಿ ಇಲ್ಲ. ಸೊ ಆದಷ್ಟು ಬೇಗ ಇಂಡಿಯನ್ ಪ್ರಾಡಕ್ಟ್ಸ್ನು ತಯಾರು ಮಾಡಿ, ಹೆಲ್ದಿ ಪ್ರಾಡಕ್ಟ್ಸ್ನ ತಯಾರು ಮಾಡಿ ಇಂಡಿಪೆಂಡೆಂಟ್ ಆಗಲಿ, ಇಂಡಿಯಾ ಆತ್ಮನಿರ್ಭರ್ ಭಾರತ ಆಗಲಿ. ನಾನು ರೆಡಿಯಾಗಿ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಗೈಸ್, ಇದು ನಮ್ಮ ಬೆಕ್ಕ. ಇದು ಡೇ ಟೈಮ್ ರೆಸ್ಟ್ ಮಾಡಾಕತ್ತೈತಿ, ಬಟ್ ರಾತ್ರಿ ಎಲ್ಲ ನಮ್ಮನ್ನು ಭಾಳ ಪ್ರೊಟೆಕ್ಟ್ ಮಾಡೈತಿ. ನಮ್ಮ ಮನೆ ಸರೌಂಡಿಂಗ್ ಎಲ್ಲ ತೋರಿಸಿನಲ್ಲ, ಅಲ್ಲಿ ಭಾಳ ಗಿಡಗಳು ಅವೆಲ್ಲ ಇರೋದ್ರಿಂದ ಹಾವು ಚೋಳು ಹುಳ ಹುಪ್ಪಡಿ ಎಲ್ಲ ಭಾಳ. ಬಟ್ ನಮ್ಮ ಬಾಡಿ ಗಾರ್ಡ್ ಇದು ರೆಸ್ಟ್ ಮಾಡಲಿ. ಇದು 2 ಸ್ಪಾಟ್ ನಮ್ಮ ಮನೆಯೊಳಗೆ ಇಷ್ಟು ದಿನ ಆ್ಯಕ್ಚುಲಿ ಅಲ್ಲಿ ಮಲ್ಕೊತಿತ್ತು. ಈಗ ಯಾಕೋ ಇಲ್ಲಿಗೆ ಶಿಫ್ಟ್ ಆಗೈತಿ. ಯಾಕೆ ಶಿಫ್ಟ್ ಆಗೈತೆ ಅಂತ ಗೊತ್ತಿಲ್ಲ. ಬಟ್ ಇದಕ್ಕೆ ಕಾಂಪಿಟೇಟರ್ಸ್ ಭಾಳ ಅದಾರ. ಎಷ್ಟು ದೊಡ್ಡ ಬೆಕ್ಕ ಬಂದು ಇದನ್ನು ಹೆದರ್ಸಿದ್ರು ಇದು ಹೆದರಂಗಿಲ್ಲ. ಇದ್ರ ಮಮ್ಮಿ ಒಂದಿತ್ತು ಫಸ್ಟ್, ಅದು ಒಂಥರ ಸ್ಕಾರ್ಫೇಸ್ ಗತೆ. ಅದು ನಮ್ಮ ಟೆರಿಟರಿ ಒಳಗೆ ಬೇರೆ ಬೆಕ್ಕ ಬರೋಕ್ಕೆ ಬಿಡ್ತಿದ್ದಿಲ್ಲ, ಅಷ್ಟು ಸ್ಟ್ರಾಂಗ್ ಇತ್ತು. ಅದು ಬೆಕ್ಕ ಹಿಡಿಯಾರು ಬಂದು ಹಿಡ್ಕೊಂಡು ಹೋಗ್ಬಿಟ್ರೆ. ಇದು ಮರಿ ಅದಕ್ಕೆ ಕಂಪೇರ್ ಮಾಡಿದ್ರೆ ಅಷ್ಟು ಸ್ಟ್ರಾಂಗ್ ಇಲ್ಲ ಇದು ಸ್ವಲ್ಪ. ಯಾಕಂದ್ರೆ ನಮ್ಮ ಮನೆ ಊಟ ತಿಂತೈತಿದ್ದು ಹಾಲು ಮೊಸರು, ಅದು ಯಾವಾಗಲೂ ಬ್ಯಾಟಿ ಆಡಿ ತಿಂತಿತ್ತು. ಇದಕ್ಕಿಂತ ಮಚ್ ಸ್ಟ್ರಾಂಗರ್ ಇತ್ತದು. ಇದು ನಮ್ಮ ದೇವ್ರ ಮನೆ. ನಾನು ಇದನ್ನು ಕ್ಲೀನ್ ಮಾಡೋದೊಂದು ಪೆಂಡಿಂಗ್ ಉಳಿಸಿದ್ದೆ, ಕ್ಲೀನ್ ಮಾಡಿ ಸ್ನಾನ ಮಾಡಿದ್ರೆ ಆಯ್ತು ಅಂತಂದು ಇದನ್ನು ಕ್ಲೀನ್ ಮಾಡೋಕೆ ಬಂದೀನಿ. ಇದರದ್ದೆಲ್ಲ ಒಂದಿನ ಹೋಮ್ ಟೂರ್ ಕೊಡ್ತೀವಿ. ನೀವು ನೋಡಿರ್ಬೋದು, ನಮ್ಮ ಮನೆ ಅಂಡರ್ ಕನ್ಸ್ಟ್ರಕ್ಷನ್ ಒಳಗೆ ಐತಿ ಒಂದು ಸ್ವಲ್ಪ. ಅದೆಲ್ಲ ಫುಲ್ ಕನ್ಸ್ಟ್ರಕ್ಟ್ ಆಗಿಂದ ಅಷ್ಟರದ್ದು ಹೋಮ್ ಟೂರ್ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಹೋಮ್ ಟೂರ್ ಬೇಕನ್ನೋರು ಕಮೆಂಟ್ ಮಾಡಿರಿ. ಈಗೇನು ಫುಲ್ ತೋರ್ಸಂಗಿಲ್ಲ, ಮತ್ತು ಹೋಮ್ ಟೂರ್ ಒಳಗೆ ನಿಮಗೆ ಇಂಟ್ರೆಸ್ಟ್ ಕಮ್ಮಿ ಆಗ್ಬಿಡ್ತೈತಿ. ನೋಡೋಣ್ರಿ, ಅದು ಫುಲ್ ಕನ್ಸ್ಟ್ರಕ್ಟ್ ಆಗ್ಬೋದು ಅಂದ್ಕೊಂಡಿವಿ ಇನ್ನೊಂದು 2 ಮಂತ್ಸ್ ಒಳಗೆ. ಅದು ನಮ್ಮ ಕೈಯಾಗಿಲ್ಲಲ್ಲ ರೀ. 2 ಮಂತ್ಸ್ ಆದಮೇಲೆ ಅಷ್ಟೊತ್ತೊಳಗೆ ಕನ್ಸ್ಟ್ರಕ್ಟ್ ಆಯ್ತಂದ್ರೆ ಅದನ್ನು ಸೇರಿ ಎಲ್ಲದರದ್ದು ಹೋಮ್ ಟೂರ್ ಕೊಡ್ತೀನಿ. ಇಲ್ಲ ಪಾಸಿಬಲ್ ಆದ್ರೆ ಇದಷ್ಟೇ ಕೊಡ್ತೀನಿ. ಮೇ ಬಿ ಇಂಟೀರಿಯರ್ ವರ್ಕ್ಸ್ ಸ್ವಲ್ಪ ಏನಾದ್ರು ಮಾಡಿಸ್ಬೇಕು ಅಂದ್ಕೊಂಡೀವಿ. ಇಲ್ಲಿ ಯಾವಾಗಲೂ ಬಾವುಲಿ ಈ ಥರ ಎಲ್ಲ ಮಾನ್ಯುಮೆಂಟ್ಸ್ ಒಳಗೆ ನೋಡಿರ್ಬೋದು ನೀವು, ಬಾವುಲಿ ಎಲ್ಲ ಜಾಸ್ತಿ ಇರ್ತಾವೆ. ಇಲ್ಲಿ ನಮ್ಮ ಮನೆ ಒಳಗೂ ಜಾಸ್ತಿ ಬಾವುಲಿ ಬರ್ತಿದ್ದವು ರೀ. ಈಗ ಯಾಕೋ ಕಮ್ಮಿ ಆಗ್ಯಾವು, ಯಾಕಂತ ಗೊತ್ತಿಲ್ಲ. ಬಟ್ ನೈಟೆಲ್ಲ ಫುಲ್ ಇರ್ತಿದ್ವಿ ಇಲ್ಲಿ. ನಮ್ಮ ಮನೆ ಹೊರಗೂ ಒಂದು ಸ್ವಲ್ಪ ಅಲ್ಲಿನೂ ಅವೇನು ಗೂಡು ಅನ್ಬೋದೋ ಏನು ಅನ್ಬೋದೋ ಗೊತ್ತಿಲ್ಲ. ಬಟ್ ಅಲ್ಲಿನೂ ಒಂದಿಷ್ಟು ಇರ್ತಿದ್ದು, ಇಲ್ಲಿನೂ ಜಾಸ್ತಿ ಇರ್ತಿದ್ವು. ಬಟ್ ಈಗ ಯಾಕೋ ಕಮ್ಮಿ ಆಗ್ಯಾವು. ಮೇ ಬಿ ಮಳೆಗಾಲದಾಗ ಇನ್ನಿಷ್ಟು ಸೇಫೆಸ್ಟ್ ಪ್ಲೇಸ್ ಏನಾರ ಹುಡ್ಕೊಂಡವ ಏನೋ ಗೊತ್ತಿಲ್ಲ. ಒಂದು ಕಾಣವಲ್ವು, ಅವು ಕಾಣಿಸ್ತಿದ್ದಿಲ್ಲ ನನಗೂ. ಬಟ್ ನೈಟೆಲ್ಲ ಹಿಂಗೆ ಹೊರಗೆ ಹೋಗೋದು ಒಳಗೆ ಬರೋದು, ಅವು ಮಲ್ಕೊಳಕ್ಕಿಂತ ಮುಂಚೆ ಒಂದು ಸ್ವಲ್ಪ ಒಂದು 5-6 ಸಲ ರೌಂಡ್ ಹಾಕ್ತಾವೆ ರೀ. ಸೇಮ್ ಪಾತೊಳಗೆ ರೌಂಡ್ ಹಾಕ್ತಾವೆ. ಹಾರಾಡಿ ಬಂದು ಕೂಡ್ತಾವೆ. ಯಾವಾಗಾರ ಮತ್ತು ನಾನು ನೈಟ್ ನೋಡಿರೋ ವೀಡಿಯೋ ಮಾಡ್ತೀನಿ ಅಂತಂದ್ರೆ ಅವು ಹಾರಾಡೋದನ್ನು. ಈಗ ಒಂದು ಸ್ವಲ್ಪ ದಿನ ಆಯ್ತು. ಮೇ ಬಿ ಅವು ಯಾಕಂತ ಗೊತ್ತಿಲ್ಲ. ನಿಮ್ಗೆ ಏನಾರ ರೀಸನ್ ಗೊತ್ತಿದ್ರೆ ಕಮೆಂಟ್ ಮಾಡಿರಿ. ಎಲ್ಲಿ ಹೋಗ್ಯಾವ ಏನೋ. ನಮ್ಮ ಮಮ್ಮಿ ಇಲ್ಲಿ ಶೇಂಗಾ, ಬಾದಾಮಿ, ಇದ್ರೊಳಗೆ ಬಾದಾಮಿ ಒಂದಿಷ್ಟು ಹಾಕ್ಯಾರಂತ. ಬಾದಾಮಿ, ಶೇಂಗಾ, ಬಾದಾಮಿ, ಇವು ಗಸಗಸಿ, ಇವು ಮೆಂತೆಕಾಳು. ಇದು ಶುಗರಿಗೆ ಚಲೋ ಅಂತ. ಇದು ಫೈಬರ್ ರಿಚ್ ಇರುತ್ತೆ. ಇದು ಫಾರ್ ಗುಡ್ ಸ್ಲೀಪ್ ಅಂತ ಅಷ್ಟೇ ಗೊತ್ತು. ಮತ್ತು ಏನಾರ ಬೆನಿಫಿಟ್ ಇದ್ರೆ ಹೇಳ್ರಿ. ಇವನ್ನ ನೆನೆ ಹಾಕಿ ನಮ್ಮ 3 ಜನಕ್ಕೂ ಕೊಡ್ತಾರೆ ದಿನ ತಿನ್ನಕ್ಕೆ. ಅಲ್ಲಿ ನೋಡ್ರಿ, ಎಣ್ಣೆ ಬದ್ನಿಕಾಯಿ ಪಲ್ಯ ಒಳಗೆ ಅವು ಸಣ್ಣವು ಇದ್ರೆ ಟೇಸ್ಟ್ ಆಕತಿ. ಇದು ಒಂದು ದೊಡ್ಡದಿತ್ತಂತ, ಅದಕ್ಕೆ ದೊಡ್ಡದು ಎಣ್ಣೆ ಬದ್ನಿಕಾಯಿಗೆ ಅಷ್ಟು ಚಲೋ ಆಗಂಗಿಲ್ಲ. ಹಾಗಾಗಿ ಇದನ್ನೊಂದು ಸುಡಾಕತ್ತೀನಿ ನಾನು. ಒಲೆ ಒಳಗೆ ಸುಟ್ಟರೆ ಆ್ಯಕ್ಚುಲಿ ಟೇಸ್ಟ್ ಇರುತ್ತೆ. ನಾವು ಒಲೆ ಹಚ್ಚಿಲ್ಲ, ಹಂಗಾಗಿ ಗ್ಯಾಸ್ ಮೇಲೆ ಸುಡಾಕತ್ತೀನಿ. ಇದನ್ನು ಸುಟ್ಕೊಂಡು ಹಸಿ ಉಳ್ಳಾಗಡ್ಡಿ, ಸ್ವಲ್ಪ ಎಣ್ಣೆ, ಖಾರ, ಉಪ್ಪು ಹಾಕ್ಕೊಂಡು, ಕೊತ್ತಂಬರಿ ಅದೆಲ್ಲ ಹಾಕ್ಕೊಂಡು ತಿಂದ್ರೆ ಇದು ಮಸ್ತ್ ಇರ್ತೈತೆ ನೋಡಿರಿ. ಪಲ್ಯ ಮಾಡೋಕ್ಕೆ ಟೈಮ್ ಇರಲಿಲ್ಲ ಅಂದ್ರೆ ಅಷ್ಟೂ ಮಾಡ್ಬೋದು. ಪಟ್ ಸುಟ್ಟು ಕೆಂಡದಾಗ ಸುಟ್ರೆ ಇನ್ನೂ ಟೇಸ್ಟ್ ಇರ್ತೈತೆ ಇದು ಒಲೆ ಒಳಗೆ.
ಒಲೆ ಇರಲಿಲ್ಲ ಅಂದ್ರೆ ಇಷ್ಟು ಮಾಡಿರಿ. ಗೈಸ್ ಇದು ಹಿಂಗಾಗೈತೆ ನೋಡ್ರಿ ಬದ್ನೆಕಾಯಿ ಸುಟ್ಟಿಂದ. ಈಗ ಒಂದಿಷ್ಟು ನಮ್ಮನೆ ನೆನೆ ಹಾಕಿದ ಬಾದಾಮಿ ಶೇಂಗಾ ಅದು ತಿನ್ನನ್ರಿ. ಇಷ್ಟೆಲ್ಲ ತಿಂದ್ರೆ ನೆಕ್ಸ್ಟ್ ಊಟನ ಬೇಡ. ನೋಡೋಣ್ರಿ ಎಣ್ಣೆ ಬದ್ನೆಕಾಯಿ ರೆಡಿ ಆಗತೈತಲ್ಲ ಅದು ಟೇಸ್ಟ್ ಇರ್ತೈತಿ. ಒಂದಾರ ರೊಟ್ಟಿ ತಿಂತೀನಿ, ಇವನೊಂದಿಷ್ಟೇ ಸ್ವಲ್ಪ ತಿಂತೀನಿ, ಮತ್ತು ಆಮೇಲೆ ಊಟ ಹೋಗಂಗಿಲ್ಲ. ಎಲ್ಲ ಮಮ್ಮಿ ನೆಲ್ಲಿಕಾಯಿ ಚಟ್ನಿ ರೆಡಿ ಮಾಡಿಟ್ಟಾರ. ಗೈಸ್ ನಾನು ವೈಟ್ ಆ್ಯಂಡ್ ಬ್ಲೂ ಔಟ್ಫಿಟ್ ಹಾಕ್ಕೊಂಡು ರೆಡಿ ಆದೆ. ಅದಕ್ಕೆ ಮ್ಯಾಚಿಂಗ್ ಅಂತ ಹೇಳಿ ವೈಟ್ ಮತ್ತು ಬ್ಲೂ ಕಾಂಬಿನೇಷನ್ ಒಳಗಿರೋ ಬ್ಯಾಂಗಲ್ ಹಾಕ್ಕೊಂಡೀನಿ. ಈ ಕಡೆ ರಿಸ್ಟಿಗೆ ವಾಚ್ ಹಾಕ್ಕೊಂಡೀನಿ. ಇದು ನನ್ನ ಕೊಲ್ಲಿಗೊಬ್ಬರು ನನ್ನ ಬರ್ಡೇಗೆ ಗಿಫ್ಟ್ ಮಾಡಿದ್ದು ವಾಚ್ ಇದು. ನೆಕ್ಸ್ಟ್ ಪರ್ಫ್ಯೂಮ್ ಹಾಕ್ಕೊಂಬಿಟ್ರೆ ನಾನು ರೆಡಿ ಆಗ್ತೀನಿ. ನಂಗೆ ಪರ್ಫ್ಯೂಮ್ ವಿತೌಟ್ ಪರ್ಫ್ಯೂಮ್ ನನ್ನದು ಮೇಕಪ್ ಇನ್ಕಂಪ್ಲೀಟ್ ಅನ್ನಿಸ್ತೈತಿ. ಇದು ಯಾರ್ಡ್ಲೇ ಐತಿ. ನಾನು ಜಾಸ್ತಿ ಸ್ವಲ್ಪ ಇದು ಚಾರ್ಲಿ ಅಂತ ಬರುತ್ತಲ್ಲ ಅದನ್ನು ಜಾಸ್ತಿ ಯೂಸ್ ಮಾಡ್ತೀನಿ. ಈಗ ಲಾಸ್ಟೂ ಯಾರ್ಡ್ಲೇ ತರಿಸಿದ್ದೆ, ಅದು ಖಾಲಿ ಆಗೈತಿ. ಇದೊಂದು ಮಾಲ್ ಒಳಗೆ ತೊಗೊಂಡಿದ್ದೆ, 100 ರೂಪಾಯಿಗೆಲ್ಲ ಅವೈಲೇಬಲ್ ಇರ್ತಾವಲ್ಲ ಅದು ಇದು. ಬಟ್ ಇದು ಅಷ್ಟೊಂದು ಫ್ರಾಗ್ರೆನ್ಸ್ ಇರೋಂಗಿಲ್ಲ, ಲೈಟಾಗಿ ಪ್ಲೆಸೆಂಟಾಗಿರುತ್ತೆ. ಬಟ್ ರೇರಾಗಿ ಯೂಸ್ ಮಾಡ್ತೀನಿ. ಇದು ಅತ್ತರು, ಇದು ಭಾಳ ಹಾಟ್ ಸ್ಮೆಲ್ ಇರುತ್ತೆ, ಅದಕ್ಕೆ ಇದನ್ನು ನಾನು ರೇರಾಗಿ ಯೂಸ್ ಮಾಡ್ತೀನಿ. ಇದು ಯಾರೋ ಕೊಟ್ಟಿದ್ದು ನಂಗೆ, ಜಾಸ್ಮಿನ್ದು ಫ್ರಾಗ್ರೆನ್ಸ್ ಐತಿ ಇದು. ಈಗ ಇದು ಯಾರ್ಡ್ಲೇ ಹಾಕ್ಕೊತೀನಿ. ಇದು ಚಲೋ ಬಂದೈತಿ, ನನಗೆ ಇಷ್ಟ ಆಗೈತಿ ಇದ್ರ ಫ್ರಾಗ್ರೆನ್ಸ್. ಹಾಕ್ಕೊಂಡು ನಮ್ಮ ಮಮ್ಮಿ ಬಿಸಿ ಬಿಸಿ ರೊಟ್ಟಿ ಮಾಡ್ಯಾರಿ, ರೊಟ್ಟಿ ತಿಂದು ಹೋಗೋಣ ಅಂತ ಕೆಲ್ಸಕ್ಕೆ. ನಾನು ರೆಡಿಯಾಗಿ ಬರೋಷ್ಟೊತ್ತಿಗೆ ನಮ್ಮ ಮಮ್ಮಿ ಇಲ್ಲಿ ನೋಡ್ರಿ ಬಿಸಿ 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 ರೊಟ್ಟಿ ಮಾಡಾಕತ್ತಾರ. ನಾನು ತಾಟ್ ತೊಗೊಂಡು ಈಗ ಪಲ್ಯ ಹಚ್ಕೊತೀನಿ. ಈ ಬದ್ನೆಕಾಯಿಗೆ ಆ್ಯಕ್ಚುಲಿ ಉಳ್ಳಾಗಡ್ಡಿ ಕಟ್ ಮಾಡ್ಕೋಬೇಕು, ನಂಗೆ ಅಷ್ಟು ಟೈಮ್ ಇಲ್ಲ, ಐ ಆಮ್ ಗೆಟಿಂಗ್ ಲೇಟ್ ನಾವು. ಈಗ ಚಟ್ನಿ ಹಚ್ಕೊತೀನಿ, ಒಂದಿಷ್ಟು ಚಟ್ನಿ ಹಚ್ಕೊಂಡು ಇಲ್ಲಿ ಎಣ್ಣೆಗಾಯಿ ಬದ್ನೆಕಾಯಿ ಪಲ್ಯ ಮಾಡ್ಯಾರ. ನಮ್ಮ ಅಪ್ಪಾಜಿ ಆಲೆ ಬಾಕ್ಸಿಗೆ ಹಾಕ್ಕೊಂಡು ಊಟ ಮಾಡ್ಕೊಂಡು ಹೋದರು. ಇದು ಇವತ್ತು ನಾವು ಯೂಶಲಿ ಒಣ ಖಾರ ಹಾಕಿ ಕೆಂಪು ಎಣ್ಣೆಗಾಯಿ ಮಾಡಿರ್ತೀವಿ. ಇವತ್ತು ನಮ್ಮ ಅಪ್ಪಾಜಿ ಸಂತೆ ಒಳಗೆ ಮೆಣ್ಸಿನ್ಕಾಯಿ ಭಾಳ ತಂದಾರಂತಂದು ಹಸಿ ಖಾರ ಹಾಕ್ಯಾರ. ನಂಗೆ ಆ್ಯಕ್ಚುಲಿ ಅಷ್ಟೊಂದು ಹಸಿ ಇಲ್ಲ, ಬಟ್ ನಂಗೆ ಇದು ಎಣ್ಣೆಗಾಯಿ ಬದ್ನೆಕಾಯಿ ಅಂದ್ರೆ ಮಿಸ್ ಮಾಡ್ಕೊಳಕ್ಕೆ ಇಷ್ಟ ಇಲ್ಲ. ಅದಕ್ಕೆ ಒಂದರ ರೊಟ್ಟಿ ತಿಂದು ಹೋಗ್ಬೇಕಂತ ಮತ್ತಲ್ಲಿ ನಡು ಹಸು ಆತಂದ್ರೆ ಏನು ಮಾಡೋದ್ರಿ, ಅದಕ್ಕೆ ಒಂದು ರೊಟ್ಟಿ ತಿಂದು ಹೋಗ್ತೀನಿ. ನಾನು ಸ್ಕೂಟಿ ಇಲ್ಲೇ ಮ್ಯಾಲೆ ಬಿಟ್ಟಿರ್ತೀನಿ ರೀ, ನಂಗೆ ತೆಗಿಯೋಕೆ ಕಷ್ಟ ಆಗ್ತೈತಂತ ಪಾಪ ನಮ್ಮ ಅಪ್ಪಾಜಿ ಡೈಲಿ ನನ್ನ ಸ್ಕೂಟಿ ಕೆಳಗೆ ಇಳಿಸಿ ಹೋಗ್ತಾರೆ. ಇದು ನಮ್ಮ ಬ್ರೇಕ್ಫಾಸ್ಟ್ ಮೆನು ಇವತ್ತು. ಆಲ್ಮೋಸ್ಟ್ ನಮ್ಮ ನಾರ್ತ್ ಕರ್ನಾಟಕದ ಕಡೆ ಎಲ್ಲ ಜೋಳದ ರೊಟ್ಟಿನೇ ಇರ್ತೈತೆ ರೀ. ಎಲ್ಲರೂ ಒಬ್ಬರು ನಾಷ್ಟ ಮಾಡ್ಕೊಂಡು ತಿಂತಾರೆ. ನಾವು ಮತ್ತು ಎಲ್ಲರೂ ಬಾಕ್ಸಿಗೆ ಒಯ್ಬೇಕಂತ ಹೇಳಿ ಮಧ್ಯಾಹ್ನ ಊಟಕ್ಕೆ ಚಲೋ ಆಗಂಗಿಲ್ಲ ಅಂತ ಹೇಳಿ ನಾಷ್ಟ ಮಾಡೋದು ಕಮ್ಮಿ, ರೊಟ್ಟಿನೇ ಮಾಡಿಬಿಟ್ಟಿರ್ತಾರೆ. ನಾಷ್ಟ ಯಾವಾಗಾರು ಅದು ಟೈಮ್ ಸಿಕ್ಕರೆ ಟೈಮ್ ಇರಲಿಲ್ಲ ಅಂದ್ರೆ ಮಾಡಿರ್ತಾರೆ, ಸಾಟರ್ಡೆಗೆ ಒಂದ್ಸಲ ಹಿಂಗೆ. ಸೊ ಎಮ್ಮೆ ಆಗೈತೆ ರೀ. ನಿಮಗೂ ಯಾರು ಸೌತ್ ಕರ್ನಾಟಕದವ್ರು ಇದ್ರೆ ಇದು ಎಣ್ಣೆಗಾಯಿ ಬದನೆಕಾಯಿ ರೆಸಿಪಿ ಬೇಕಂದ್ರೆ ಕಮೆಂಟ್ ಮಾಡಿರಿ, ನಮ್ಮ ಮಮ್ಮಿ ಮಾಡುವಾಗ ವಿಡಿಯೋ ಮಾಡಿ ಹಾಕ್ತೀನಿ. ಗೈಸ್ ಊಟ ಮಾಡಿಕೊಂಡು ನೀರು ತುಂಬಿಕೊಂಡು ಹೋಗ್ತೀನಿ ರೀ. ಈಗ ಗೈಸ್ ನಾನು ಡ್ಯೂಟಿ ಮುಗಿಸ್ಕೊಂಡ್ಬಂದು ನಮ್ಮ ಮಮ್ಮಿ ನಾನು ವಾಕಿಂಗ್ ಹೋಗಿದ್ವಿ. ವಾಕಿಂಗ್ ಹೋಗಿ ಬಂದು ಒಂದು ಸ್ವಲ್ಪ ಕ್ಯೂರಿಂಗ್ ಮಾಡಿ ಈಗ ನೈಟ್ ಡಿನ್ನರ್ಗೆ ಪ್ರಿಪೇರ್ ಮಾಡಾಕ್ತೀನಿ. ನನ್ನ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಥ್ಯಾಂಕ್ ಯು. ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಕಮೆಂಟ್ ಮಾಡಿರಿ. ಗುಡ್ ನೈಟ್. ಮತ್ತು ನೆಕ್ಸ್ಟ್ ವ್ಲಾಗ್ ಒಳಗೆ ಮೀಟ್ ಆಗಣ್ರಿ. ಅಂಟಿಲ್ ದೆನ್ ಬಾಯ್.